ಮಾತ್ರ ಮರಿಬೇಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ಬಂದಿದ್ದೀವಿ ಆಲ್ ಇಂಡಿಯಾ ಕ್ರಾಫ್ಟ್ ಬಜಾರ್ಗೆ. ಇದು ಬಂದು ವೈಜಾಗಲ್ಲಿ ಆರ್.ಕೆ. ಬೀಚ್ ಹತ್ರ ನಿಯರ್ ಇರುತ್ತೆ, ಇದು ಪಕ್ಕದಲ್ಲೇ ಇರುತ್ತೆ ಇದು. ಸೊ ಶಾಪಿಂಗ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಇಷ್ಟನೇ. ಸೊ ಅಂಥದ್ರಲ್ಲಿ ವೈಜಾಗ್ ಬಂದಮೇಲೆ ನಾವು ಇದನ್ನು ಒಂದು ಕಂಪಲ್ಸರಿ ಇದನ್ನು ವಿಸಿಟ್ ಮಾಡಲೇಬೇಕು ನಾವು. ಸೊ ಇಲ್ಲಿ ಸಿಗದೇ ಇರೋವಂಥ ವಸ್ತುಗಳು ಏನೂ ಇರಲ್ಲ, ಎಲ್ಲ ವಸ್ತುಗಳಿದ್ದಾವೆ. ನೋಡ್ತಾ ಇರ್ಬೋದು, ಚಿಕ್ಕ ಮಕ್ಕಳಿಗೆ ಸ್ಯಾಂಡಲ್ಸು, ಪ್ರತಿ ವಿಧವಾದಂತಹ ನಮಗೆ ಸ್ಯಾಂಡಲ್ಸ್ ಕಾಣಿಸ್ತವೆ. ಲೇಡೀಸ್ ವೇರ್ ಆಗಲಿ, ಜೆಂಟ್ಸ್ ವೇರ್ ಎಲ್ಲರಿಗೂ ಸಿಗುತ್ತೆ ಇಲ್ಲಿ. ಸೊ ನೆಕ್ಸ್ಟ್ ಹೋದರೆ ನಮಗೆ ಬಟ್ಟೆಗಳು ಸಿಗುತ್ತವೆ. ಬಟ್ಟೆಗಳಲ್ಲಿ ಕೂಡ ಕಡಿಮೆ ರೇಟೇ ಇಲ್ಲೆಲ್ಲನೂ. ಸೊ ನೋಡ್ತಾ ಇರ್ಬೋದು, ಶರ್ಟ್ಸ್ ಆಗಲಿ, ಲೇಡೀಸ್ಗೆ ಪ್ಯಾಂಟ್ಸ್ ಆಗಲಿ, 500ಗೆ 3 ಈ ಥರ ಇರುತ್ತೆ ಇಲ್ಲಿ. ನೆಕ್ಸ್ಟ್ ಬಂದು ಇಲ್ಲಿ ಮಸಾಜ್ ಸೆಂಟರು. ನಮಗೆ ಗೊತ್ತೇ ಇರುತ್ತೆ, ಈ ಚೇರಲ್ಲಿ ಕುತ್ಕೊಂಡ್ರೆ ನಮಗೆ ವೈಬ್ರೇಷನ್ ಮೋಡ್ ಬರುತ್ತೆ. ಬಂದಿದ್ದ ತಕ್ಷಣ ನಮ್ಗೆ ಮೈ ನೋವೆಲ್ಲ ಕಾಣೆ ಹೋಗುತ್ತದೆ. ನೋಡ್ತಾ ಇರ್ಬೋದು, ಇಲ್ಲಿ ಚಿಕ್ಕ ಮಕ್ಕಳದು ಆಟಿಕೆ ಸಾಮಾನುಗಳು. ಸೊ ನಾವು ಈ ಕಾಲದಲ್ಲಿ ಅಂದರೆ 2005 ಹುಟ್ಟಿದರೆ ಚೆನ್ನಾಗಿರುತ್ತೆ ಅಂದ್ಕೊತಾ ಇರ್ತೀವಿ. ಏಕೆಂದರೆ ತುಂಬ ಬೊಂಬೆಗಳು ಬಂದಿದೆ, ಗ್ಯಾಜೆಟ್ಸ್ ಬಂದಿದ್ದಾವೆ, ಚೆನ್ನಾಗಿರೋ ಬೊಂಬೆಗಳೆಲ್ಲ ಬಂದಿದ್ದಾವೆ ಇವಾಗ. ನೋಡ್ತಾ ಇರ್ಬೋದು, ನನಗಂತೂ ತುಂಬ ಇಷ್ಟ ಆಯ್ತಿದೆ ಇಲ್ಲಿರೋ ಎಲ್ಲನೂ. ಲೇಡೀಸ್ಗೆ ಬೇಕಾಗಿರೋ ವಸ್ತುಗಳು ಸಿಗುತ್ತೆ. ಕ್ಲಿಪ್ ಆಗಲಿ, ನೈಲ್ ಪಾಲಿಶ್ ಆಗಲಿ, ಇವೆಲ್ಲ 20-30 ರೂಪೀಸ್, 48 ರೂಪೀಸ್ ಒಳಗಡೆ ಸಿಗುತ್ತೆ ನಮಗೆ. ಇಲ್ಲಿ ಡ್ರೆಸ್ಸಸ್ ಕೂಡ ಇದ್ದಾವೆ. ಡ್ರೆಸ್ಸಸ್ ಕೂಡ ನಾನು ಕೇಳಿದೆ ರೇಟ್ ಎಷ್ಟು ಅಂತ. ಸೊ ಇನ್ನು 600 ಇದ್ದಾವೆ ಇವೆಲ್ಲವೂ, ಚೆನ್ನಾಗಿದ್ದಾವೆ. ಕಾಟನ್, ಪ್ಯೂರ್ ಕಾಟನ್ ಕೂಡ ಇದ್ದಾವೆ. ಸೊ ಯಾವುದೇ ಸ್ಟಾಲ್ಗಳು ನಮಗೆ ಲೇಡೀಸ್ ಮಾತ್ರ ಕಾಣಿಸಿಗುತ್ತೆ. ಎಲ್ಲೇ ಹೋದ್ರೂ ಈ ಇಯರಿಂಗ್ಸ್ ಎಲ್ಲ ನಮಗೆ ಬಿಲೋ 100 ಸಿಗುತ್ತೆ ನಮಗೆ. ಇವೆಲ್ಲ ಚಿಕ್ಕ ಮಕ್ಕಳಿಗೆ ಫ್ರಾಕ್ಸ್ ಆಗಲಿ ಎಲ್ಲ ಆಗುತ್ತೆ. ಇಲ್ಲಿ 20 ರೂಪೀಸ್ ಎಲ್ಲ ಸಿಗುತ್ತೆ ನಮಗೆ. ಎಲ್ಲ ವಿಧವಾದ ನಮಗೆ ಸ್ಪೈಸಸ್ ಸಿಗುತ್ತೆ ಇಲ್ಲಿ 20 ರೂಪೀಸ್ಗೆ. ಆ ಸ್ಟಾಲ್ ಇದು. ಸೊ ನಮ್ಮ ಮಕ್ಕಳನ್ನ ಕರ್ಕೊಂಡು ಹೋದೆ, ಬಟ್ ಏನಂದರೆ ಎಲ್ಲ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾವುದೊಂದು ಬೇಡ, ಮುಂದೆ ಹೋಗೋಣ ಅಂದರೆ ಯಾರೂ ಕೇಳ್ತಾನೆ ಇಲ್ಲ. ನಂಗೆ ಅದು ಬೇಕು ಇದು ಬೇಕು ಅಂತ ಅಲ್ಲೇ ಶಾಪ್ಸ್ ಮುಂದೆ ನಿಲ್ಲಿಸ್ಬಿಟ್ರು ನಮ್ಮನ್ನು. ಆದರೆ ಏನು ಮಾಡಿ, ಚಿಕ್ಕ ಮಕ್ಕಳಲ್ವಾ ಅಂದ್ಬಿಟ್ಟು ಅವ್ರಿಗೆ ಬೇಕಾಗಿರೋ ಗೊಂಬೆ ಕೊಡಿಸ್ತೀವಿ ನಾವು. ಸೊ ಇಲ್ಲಿ ನೋಡ್ತಾ ಇರೋ ರಿಂಗ್ಸು, ಇದು ಕೂಡ ಅಷ್ಟೇ ಬಟ್ಟೆಗಳು ಸಿಗುತ್ತೆ ನಮಗೆ. ಎಲ್ಲ ನಮ್ಮ ರೀಸನಿಂಗ್ ಪ್ರೈಸಲ್ಲಿ ಸಿಗುತ್ತೆ ನಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿದೆ. ನಾನು ನೋಡಿದೆ ಕ್ವಾಲಿಟಿ ವೈಸ್ ಬಟ್ಟೆಗಳು ಚೆನ್ನಾಗಿದ್ದಾವೆ ಇಲ್ಲಿ. ಸೊ ನಾವು ಜೈಪುರು, ರಾಜಸ್ಥಾನ ಅಲ್ಲಿ ಇಲ್ಲಿ ಎಲ್ಲ ಹೋಗ್ತಾ ಇರ್ತೀವಿ. ಯಾವುದೋ ಒಂದು ತೊಗೊಬಂದ್ರೂ ಇಲ್ಲ, ಇದು ಅಲ್ಲಿಂದ ತೊಗೊಬಂದೆ, ಇದು ಇಲ್ಲಿಂದ ತೊಗೊಬಂದೆ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಏನಂದರೆ ಎಲ್ಲ ಸ್ಟೇಟ್ಸ್ ಅವರು ಕೂಡ ಇಲ್ಲಿ ತೊಗೊಬಂದು ಸೇಲ್ ಮಾಡ್ತಾರೆ. ಸೊ ಅದರಿಂದ ನನಗೆ ಇಲ್ಲಿ 3D ಪಿಕ್ಚರ್ ಇದು ತುಂಬ ಇಷ್ಟ ಆಯಿತು ನನಗೆ. ಇದೆಲ್ಲ ಶೋ ಪೀಸಸ್ಸು.
ಪೆನ್ಸಿಲ್ಸು. ಈ ಪೆನ್ಸಿಲ್ಸ್ ನಾವು ಓದಿದಾಗ ನಟರಾಜ ಪೆನ್ಸಿಲ್ ಒಂದೇ ಇರ್ತಾಯಿತ್ತು. ಈಗ ತುಂಬ ವಿಧವಾಗಿರುವಂತಹ ಪೆನ್ಸಿಲ್ಸ್ ಬಂದಿದ್ದಾವೆ. ಇಲ್ಲಿ ನೋಡ್ತಾ ಇರ್ಬೋದು, ಯಾವ ಪೆನ್ಸಿಲ್ ತೊಗೋಬೇಕು, ಯಾವ ಪೆನ್ಸಿಲ್ ತೊಗೋಬಾರ್ದು ಅಂತಿಲ್ಲ. ತುಂಬ ಚೆನ್ನಾಗಿದೆ, ಕಣ್ಣಿಗೆ ಬಣ್ಣಗಳಿಂದ ತುಂಬಿದೆ. ಇಲ್ಲಿ ಒಂದು ಸುತ್ತಿಯಿಂದ ಮಾಡಿರೋದಂತೆ, ನೆಕ್ಸ್ಟ್ ಛತ್ರಿ, ಈ ಥರ ಡಿಫ್ರೆಂಟ್ ಇದೆ. ನನಗೆ ತುಂಬ ಇಷ್ಟ. ನಮ್ಮ ಮಕ್ಕಳಂತೂ ಇಲ್ಲಿಂದ ಮೂನೇ ಆಗಿಲ್ಲ. ಯಾವುದೊಂದು ಕೊಡಿಸು ನನಗೆ, ಅದು ಕೊಡಿಸು, ಇದು ಕೊಡಿಸು, ಇದು ಕೊಡಿಸು ಅಂತ ತಲೆದಿಂದ ಹಾಕ್ಬಿಟ್ರು. ಸೊ ನಾವು ಮುಂದೆ ಹೋದ್ರೆ ಇದೆಲ್ಲ ಸಿಗೋದೆಲ್ಲ ಇದೇ ಸ್ಟಾಲ್ ಸಿಗುತ್ತೆ ನಮಗೆ. ಜಾಸ್ತಿ ಬೊಂಬೆಗಳೇ ಇದ್ದಾವೆ. ಈ ಬಳೆಗಳಂತೂ 1 ಗ್ರಾಮ್ ಗೋಲ್ಡ್ ಅಂತ ಇದು. ಸೊ 300 rupees ಹೇಳಿದ್ರು ಇದು ಬಳೆಗಳು. ತುಂಬ ಚೆನ್ನಾಗಿದ್ದಾವೆ ಈ ಬಳೆಗಳು ಕೂಡ. ಈ ಲೋಟಸ್ದಂತೂ ತುಂಬ ಇಷ್ಟ ಆಯಿತು ನನಗೆ. ನೋಡ್ತಾ ಇರೋದು ಪಾನ್. ಇದು ನಾವು ಪ್ರತಿ ಮದುವೆಗೂ ಹೋದಾಗೂ ಪಾನ್ ಮಸಾಲ ತಿಂತಾ ಇರ್ತೀವಿ. ಸೊ ಇದು ಡಿಫ್ರೆಂಟ್ ಆಗಿರೋದು. ಮನೆಯಲ್ಲಿ ತೊಗೊಂಬಂದು ನಾವು ಊಟ ಆದಮೇಲೆ ತಿನ್ನೋಕ್ಕೆ ಇಲ್ಲಿ ತೊಗೊಂಡೋಗ್ಬೋದು. ಇದು ನೋಡ್ತಾ ಇರ್ಬೋದು ಮೊಬೈಲ್ ಕೇಸಸ್ಸು, ಮೊಬೈಲ್ ಪೌಚು ಎಲ್ಲ ಇರುತ್ತೆ ಇಲ್ಲಿ. ಇದು ನಮ್ಮ ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನೀರಲ್ಲಿ ಹಾಕಿದ್ರೆ ಸ್ವಲ್ಪ ಒಬ್ಕೊಂಡು ಬರುತ್ತೆ, ಚೆನ್ನಾಗಿ ಈ ಥರ ಇರುತ್ತೆ ಇದು. ನಾನು ಚಿಕ್ಕವಳಿದ್ದಾಗ ಒಂದು ಕೀಚೆನ್ 2 ಕೀಚೆನ್ ಇನ್ಶಿಲ್ದೆ ನೋಡ್ತಾ ಇದ್ದೆ. ಇಲ್ಲಿ ನೋಡಿದ್ರೆ ಒಂದಲ್ಲ 100 ಇದ್ದಾವೆ. ಇಲ್ಲಿ ಯಾವ ಚೂಸ್ ಮಾಡ್ಕೋಬೇಕು, ಯಾವ ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಂದೇನೋ ಪಿಜ್ಜಾ ಅಂತೆ, ಬರ್ಗರ್ ಅಂತೆ, ಏನೇನೋ ಇದ್ದಾವೆ ಇಲ್ಲಿ. ಎಲ್ಲ ಕೀಚೆನ್ಸ್ ನೋಡೋಕ್ಕೆ. ಇದು ಕೀಚೆನ್ಸ್ ಗೊಂಬೆಗಳದು. ಇಲ್ಲೆಲ್ಲ ಬೆಡ್ಶೀಟ್ಸ್ ಇದ್ದಾವೆ. ಪರವಾಗಿಲ್ಲ, ಬಾರ್ಗಿಂಗ್ ಮಾಡಿ ನಾವು ತೊಗೋಬೋದು ಇಲ್ಲಿ. ನೆಕ್ಸ್ಟ್ ಬಂದು ಸ್ಪೆಕ್ಸಸ್ಸು. ನಾವು ಜಾತ್ರೆಯಲ್ಲಿ 10 ರೂಪಾಯಿಗೆ ಒಂದು ಸ್ಪೆಕ್ಸ್ ತೊಗೊತಾ ಇದ್ರೆ ಆವಾಗ. ಇವಾಗ ಹಂಗಲ್ಲ, ತುಂಬ ವಿಧ ಅಂತ ಬಂದಿದ್ದಾವೆ. ಯಾವ್ದು ತೊಗೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಮಕ್ಕಳು ಒಂದು ತೆಗೆದ್ರು. ಬೇಡ ಅಲ್ಲೇ ಇಟ್ಬಿಡು, ಬೇಡ ಅಂತ ಹೇಳಿದ್ವಿ ನಾವು. ಇಲ್ಲೆಲ್ಲ ಬ್ಯಾಗ್ ಸೆಕ್ಷನ್ಸು. ಅವೆಲ್ಲೇ ಹೋದ್ರು ಏನೇ ಒಂದು ತೊಗೊಂಡ್ಬರ್ತೀವಿ. ಬಟ್ ಇಲ್ಲಿ ಹೋದಾಗ ವೈಜಾಗಲ್ಲಿ ನಾವು ಪ್ರತಿಯೊಂದು ತೊಗೋಬೋದು ಇಲ್ಲಿ. ಯಾರೇ ಹೋದ್ರು ಶಾಪಿಂಗ್ ಮಾಡ್ತೀರ ಬರೋಕ್ಕಾಗಲ್ಲ ಇದ್ರೊಳಗಡೆ ಹೋದರೆ. ಇದು ಮಿನಿಮಮ್ ನಾವೊಂದು 25 ಅರೌಂಡ್ 30 ಮಿನಿಟ್ಸ್ ಇರುತ್ತೆ ನಮ್ಗೆ ನಡೆಯೋಕ್ಕೆ ಇಲ್ಲಿ ಒಳಗಡೆ ಹೋದರೆ. ಲಾಸ್ಟಲ್ಲಿ ಟ್ಯಾಟೂ ಒಂದಿತ್ತು. ನಾವು ಅವ್ರಿಗೆ ಹೇಳಿದೆ ಟ್ಯಾಟೂ ಹಾಕ್ಸ್ಕೊಂತೀರ ಅಂದ್ಬಿಟ್ಟು. ಇಲ್ಲೆಲ್ಲ ಬೇಡ ಅಂತ ಹೇಳಿದ್ರು. ಸೊ ಇವಾಗ ಎಷ್ಟೇ ಕುಕ್ಕರ್ಗಳು ಬರಲಿ, ಅಲ್ಯೂಮಿನಿಯಂ ಏನೇ ಬಂದರೂ ಮಣ್ಣಿನ ಪಾತ್ರೆಗಳು ಮಾತ್ರ ಅದರ ವ್ಯಾಲ್ಯೂಬಲ್ ಕಳ್ಕೊಂಡಿಲ್ಲ, ಅದರ ವ್ಯಾಲ್ಯೂನ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಮಣ್ಣಿನಿಂದ ಮಾಡಿರೋದೇ ಇದ್ದಾವೆ ಇಲ್ಲಿ. ಹೊರಗಡೆ ದೊಡ್ಡ ಬಂಗ್ಲೋ ಮುಂದೆ ಈ ಥರ ಇಟ್ಕೊಂಡಿರ್ತಾರೆ. ಇಲ್ಲಾಂದರೆ ದೊಡ್ಡ ಮನೆಗಳಲ್ಲಿ ಕೂಡ ಈ ಥರ ಇಟ್ಕೊಳ್ತಾರೆ ಶೋ ಪೀಸು. ತುಂಬ ಚೆನ್ನಾಗಿದ್ದಾವೆ ಇವು. ನನಗಂತೂ ಇದು ದೀಪದಿಂದ ತುಂಬ ಇಷ್ಟ ಆಯಿತು. ಈ ಬಳೆಗಳು, ಈ ಮಣ್ಣಿನ ಬಳೆಗಳು ಯಾರು ಹಾಕೊಳಕ್ಕೆ ಇಷ್ಟಪಡಲ್ಲ. ಸೊ ಇದು ಮಣ್ಣಿಂದ ಮಾಡಿರೋದೆ, ತುಂಬ ಚೆನ್ನಾಗಿದ್ದಾವೆ ಇಲ್ಲಿ.
ವೆರೈಟಿ ಆಫ್ ಟೀ ಗ್ಲಾಸಸ್ ಇದ್ದಾವೆ. ಥ್ಯಾಂಕ್ ಯು ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮಾತ್ರ ಮರಿಬೇಡಿ.